ಐತಿಹಾಸಿಕ ಅಂಬಾಜಿದುರ್ಗ ಬೆಟ್ಟಕ್ಕೆ ತೆರಳುವ ಭಕ್ತರಿಗೆ ಉಚಿತ ಬಸ್ ಸೇವೆ ಪ್ರಾರಂಭ. ನಮಸ್ಕಾರ, ಧಾರ್ಮಿಕ ವಿಶೇಷ ಸುದ್ದಿಗೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಹಾಗೂ ಅತ್ಯಂತ ಪವಾಡ ಸದೃಶ ಧಾರ್ಮಿಕ ಕ್ಷೇತ್ರ ಅಂಬಾಜಿದುರ್ಗ ಬೆಟ್ಟಕ್ಕೆ ತೆರಳುವ ಭಕ್ತಾದಿಗಳಿಗೆ ಈಗ ಸಿಹಿ ಸುದ್ದಿ ಸಿಕ್ಕಿದೆ. ಇಷ್ಟಾರ್ಥ ಈಡೇರಿಸುವ ವೀರಾಂಜನೇಯ ಸ್ವಾಮಿಯ ದರ್ಶನಕ್ಕೆ ದೂರಗಳಿಂದ ಹರಿದು ಬರುವ ಭಕ್ತರಿಗಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ದಾನಿಗಳು ಸೇರಿ ಉಚಿತ ಬಸ್ ಸೌಲಭ್ಯ ಕಲ್ಪಿಸಿದ್ದಾರೆ. ಶ್ರಾವಣ ಶನಿವಾರದಿಂದ ಆರಂಭವಾಗಲಿರುವ ಈ ಸೇವೆ ಕುರಿತು ಹಾಗೂ ಸ್ವಾಮಿಯ ಮಹಿಮೆ ಕುರಿತು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಹೌದು, ಸಾವಿರಾರು ವರ್ಷಗಳ ಇತಿಹಾಸವಿರುವ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಬೆಟ್ಟದ ಮೇಲಿರುವ ಶ್ರೀ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಅತ್ಯಂತ ಶಕ್ತಿಶಾಲಿ ಹಾಗೂ ಅಭಯದಾತ. ಈ ಬೆಟ್ಟದ ಮೇಲಿರುವ ವೀರಾಂಜನೇಯ ಸ್ವಾಮಿಯ ದರ್ಶನ ಪಡೆದು ಮನಸ್ಸಿನಲ್ಲಿ ಕಷ್ಟಗಳನ್ನು ಹೇಳ್ಕೊಂಡು ಹರಕ್ಕೆ ಹೊತ್ತರೆ ಎಂತಹ ಕಷ್ಟಗಳಿದ್ರೂ ನಿವಾರಣೆಯಾಗಿ ಇಷ್ಟಾರ್ಥಗಳು ಈಡೇರ್ತವೆ ಎಂಬುದು ಇಲ್ಲಿಗೆ ಬರುವ ಸಾವಿರಾರು ಭಕ್ತರ ದೃಢ ನಂಬಿಕೆ. ಈಗಾಗಲೇ ಅನೇಕ ಭಕ್ತಾದಿಗಳು ಸ್ವಾಮಿಯ ಪವಾಡವನ್ನು ಅನುಭವಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಇಂತಹ ಮಹಿಮಾನ್ವಿತ ಕ್ಷೇತ್ರಕ್ಕೆ ದಿನನಿತ್ಯ ನೂರಾರು ಭಕ್ತರು ಆಗಮಿಸುತ್ತಾರೆ. ಆದರೆ ಬೆಟ್ಟ ಏರಲು ಸರಿಯಾದ ವಾಹನ ವ್ಯವಸ್ಥೆ ಇಲ್ಲದೆ ವೃದ್ಧರು, ಮಹಿಳೆಯರು ಹಾಗೂ ಮಕ್ಕಳು ಪಡ್ತಿದ್ದ ಕಷ್ಟವನ್ನು ಮನಗಂಡ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ದಾನಿಗಳು ಒಂದಾಗಿದ್ದಾರೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಸ್ವಂತ ವೆಚ್ಚದಲ್ಲಿ ವಾಹನವೊಂದನ್ನು ಖರೀದಿಸಿ ಉಚಿತ ಸೇವೆಗೆ ಅರ್ಪಿಸಿದ್ದಾರೆ. ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಬೆಟ್ಟದ ಮೇಲಿರುವ ಸನ್ನಿಧಾನದಲ್ಲಿ ನೂತನ ಬಸ್ಸಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದ್ದು, ಪ್ರಥಮ ಶ್ರಾವಣ ಶನಿವಾರದಿಂದ ಈ ಸೌಲಭ್ಯ ಭಕ್ತರಿಗೆ ಸಿಗಲಿದೆ. ಪ್ರತಿನಿತ್ಯ ಚಿಂತಾಮಣಿ ನಗರದಿಂದ 3 ಅವಧಿಗಳಲ್ಲಿ ಈ ಉಚಿತ ಬಸ್ ಓಡಾಟ ನಡೆಸಲಿದೆ. ಬೆಳಿಗ್ಗೆ 9, ಮಧ್ಯಾಹ್ನ 12 ಹಾಗೂ ಸಂಜೆ 4 ಗಂಟೆಗೆ ಬಸ್ ಲಭ್ಯವಿರಲಿದ್ದು, ಭಕ್ತಾದಿಗಳು ಭಗವಂತನ ಕೃಪೆಗೆ ಪಾತ್ರರಾಗಲು ಈ ಉಚಿತ ಸಾರಿಗೆ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಬೆಟ್ಟದ ಮೇಲೆ ಅಪರೂಪದ ಎಣ್ಣೆ ಕಣಜವಿದ್ದು, ಅದರ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಅಥವಾ ಸ್ನಾನ ಮಾಡಿದ್ರೆ ಸರ್ವ ರೋಗಗಳು ನಿವಾರಣೆಯಾಗಿ ಆರೋಗ್ಯ ವೃದ್ಧಿಯಾಗ್ತದೆ ಎನ್ನಲಾಗ್ತದೆ. ಬೆಟ್ಟದಲ್ಲಿರೋ ಗೋಶಾಲೆಯ ನಿರ್ವಹಣೆಗಾಗಿ ದಾನಿಗಳು ಅಂಬೋಜೇಶ್ವರ ಡೆವಲಪ್ಮೆಂಟ್ ಟ್ರಸ್ಟ್ ಮೂಲಕ ತನುಮನದಿಂದ ನೆರವಾಗಬಹುದು. ಹರಕೆ ಹೊತ್ತ ಭಕ್ತರ ಅಭೀಷ್ಟಗಳನ್ನು ಈಡೇರಿಸುವ ಅಂಬಾಜಿದುರ್ಗದ ಆಂಜನೇಯ ಸ್ವಾಮಿ ದರ್ಶನ ಈಗ ಉಚಿತ. ಬಸ್ ಸೌಲಭ್ಯದಿಂದಾಗಿ ಮತ್ತಷ್ಟು ಸುಲಭವಾಗಿದೆ. ಗ್ರಾಮಸ್ಥರು ಹಾಗೂ ದಾನಿಗಳ ಈ ಉದಾತ್ತ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಉಚಿತ ಬಸ್ ಸೌಲಭ್ಯದೊಂದಿಗೆ ಭಕ್ತರಿಗೆ ದೇವರ ದರ್ಶನ ಇನ್ನಷ್ಟು ಸುಲಭವಾಗಲಿರುವುದಕ್ಕೆ ಸಂಶಯವಿಲ್ಲ. ದಾನಿಗಳ ಹಾಗೂ ಗ್ರಾಮಸ್ಥರ ಈ ಪುಣ್ಯ ಕಾರ್ಯಕ್ಕೆ ಭಕ್ತರಿಂದ ಶ್ಲಾಘನೆ ವ್ಯಕ್ತವಾಗ್ತಿದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫೈರ್ ನ್ಯೂಸ್ ಕನ್ನಡ ವಾಹಿನಿ. ಏನಕ್ಕೆ ನೀರು ಸರ್, ಇದು ಅಂಬಾಜಿದುರ್ಗ ಹೋಬಳಿ ಕೋನಪಲ್ಲಿ ಗ್ರಾಮ ಬೆಟ್ಟ. ಇದು ಇಲ್ಲಿ ಬಂದು ಸುಮಾರು ವರ್ಷಗಳಿಂದ ನಾವು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ನಮ್ಮೂರವರು. ಈ ನೀರು ಬಂದು ಯಾವುದೇ ಕಾರಣಕ್ಕೂ ಎಂಥ ಪರಿಸ್ಥಿತಿ ಬಂದರೂ ಈ ಬಾವಿ ಅನ್ನೋದು ಎಣ್ಣೆ ಕಣಜ. ಇದು ಯಾವುದೇ ಕಾರಣಕ್ಕೆ ನೀರು ಕಡಿಮೆ ಆಗೋದಿಲ್ಲ, ನೀರು ಬತ್ತೋಗೋದಿಲ್ಲ. ಇದರಲ್ಲಿ ಈ ಸುಮಾರು ವರ್ಷಗಳಿಂದ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿದ್ದೀರಿ. ಗಣೇಶನ ಬಾಗಿದ ಮಾನ್ಯ ದಿನ ಬರ್ತೀರಿ, ಪೂಜೆ ಮಾಡ್ತೀರಿ, ಪ್ರಸಾದ ಹಂಚ್ತೀರಿ. ಕುಡಿಬೋದ ನೀರದು? ಕುಡಿಬೋದು. ಪ್ಯೂರ್ ಕ್ಲೀನ್ ನೀರು ಸರ್. ಕುಡಿಯಕ್ಕೆ ತುಂಬ ಚೆನ್ನಾಗಿದೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.